ಕಚೇರಿಯಲ್ಲಿ ರಾಸಲೀಲೆ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿದ್ದಂತಹ ಡಿಜಿಪಿ ರಾಮಚಂದ್ರ ರಾವ್ ತಲೆದಂಡ ಮಾಡಲಾಗಿದೆ. ಇಲಾಖಾ ತನಿಖೆ ಬಾಕಿ ಇರೋ ಹೊತ್ತಲ್ಲೇ ಈ ಒಂದು ಅಮಾನತಾಗಿದೆ. ರಾಸಲೀಲೆ ವಿಡಿಯೋ ಹೊರಬಂದ ಬೆನ್ನಲ್ಲೇ ಸಸ್ಪೆಂಡ್ ಅನ್ನ ಮಾಡಲಾಗಿದೆ. ನೆನೆ ವೈರಲ್ ಆಗಿದ್ದಂತಹ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ಡಿಸಿಆರ್ಇ ಡಿಜಿಪಿ ಆಗಿದ್ದಂತಹ ರಾಮಚಂದ್ರ ರಾವ್ ಇದೇ ವರ್ಷ ಮೇ 31ಕ್ಕೆ ನಿವೃತ್ತಿಯಾಗಬೇಕಿದ್ದಂತಹ ರಾಮಚಂದ್ರ ರಾವ್ ಕಚೇರಿಯಲ್ಲೇ ರಾಸಲೀಲೆ ವಿಡಿಯೋ ವೈರಲ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರ ತಲೆದಂಡವಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ಅವರ ತಲೆದಂಡವನ್ನ ಮಾಡಲಾಗಿದೆ. ಯಾವ ರೀತಿಯಾದಂತಹ ವಿಡಿಯೋಗಳು ವೈರಲ್ ಆಗಿತ್ತು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು. ನೀವು ಕೂಡ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಿದ್ರಿ. ಕಚೇರಿಯಲ್ಲೇ, ಅದು ಯೂನಿಫಾರ್ಮ್ನಲ್ಲೇ ಹೆಣ್ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದು, ಮತ್ತೆ ಒಂದಷ್ಟು ಆಡಿಯೋಗಳು ಕೂಡ ವೈರಲ್ ಆಗಿತ್ತು. ಅಸಭ್ಯವಾಗಿ ಮಾತನಾಡ್ತಾ ಇರುವಂತಹ ಆಡಿಯೋಗಳು ಕೂಡ ವೈರಲ್ ಆಗಿತ್ತು. ಈ ಆಡಿಯೋ ಮತ್ತೆ ವಿಡಿಯೋವನ್ನ ಯಾರು ವೈರಲ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಆದ್ರೆ ರಾಮಚಂದ್ರ ರಾವ್ ಅವರು ಕೂಡ ಇದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಪಟ್ಟರು. ಆ ಒಂದು ವಿಡಿಯೋ ಫೇಕ್ ವಿಡಿಯೋ, ಅದರ ಇರೋದು ಯಾವುದೂ ಕೂಡ ನಾನಲ್ಲ ಅನ್ನುವಂತಹ ಒಂದಷ್ಟು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ನಿನ್ನೆ ತಾನೇ ಗೃಹ ಸಚಿವರನ್ನ ಭೇಟಿ ಆಗಬೇಕು ಅಂತ ಕೂಡ ಹೋಗಿ ಮುಖಭಂಗ ಕೂಡ ಆಗಿತ್ತು. ಗೃಹ ಸಚಿವರು ನಾನು ಭೇಟಿ ಮಾಡೋದಿಲ್ಲ ಅಂತ ಹೇಳಿ ಕಳಿಸಿದ್ರು ವಾಪಸ್. ಸೊ ಹಾಗಾಗಿ ಇದೀಗ ಕಚೇರಿಯಲ್ಲೇ ರಾಸಲೀಲೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಎರಡೆರಡು ಮದುವೆ ಆಗಿದ್ದಾರೆ, ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ರಾಮಚಂದ್ರ ರಾವ್ ಡಿಜಿಪಿ ಆಗಿ ಯಾವ ರೀತಿಯಾಗಿ ವರ್ತಿಸಬೇಕು ಕಚೇರಿಯಲ್ಲಿ, ತಮ್ಮ ಮನೇಲಿ ಏನಾದರೂ ಮಾಡ್ಕೊಳ್ಳಿ, ಯಾರು ಕೇಳ್ತಾರೆ, ಯಾರೂ ಕೂಡ ಪ್ರಶ್ನೆ ಮಾಡುವುದಿಲ್ಲ. ಅದು ಕಚೇರಿಯಲ್ಲಿ ಯೂನಿಫಾರ್ಮ್ ಹಾಕೊಂಡು ಮಹಿಳೆಯರ ಜೊತೆ ದುರ್ವರ್ತನೆಯನ್ನ ತೋರಿರೋದು ಇದೀಗ ನೆನೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ವಿಡಿಯೋಗಳು ಹರಿದಾಡ್ತಾ ಇದ್ವು. ಹೌದು, ಇದು ನನ್ನ ಗಮನಕ್ಕೆ ಬಂದಿದೆ ಅಂತ ಕೂಡ ಹೇಳಿದ್ರು. ಮತ್ತೆ ವೈರಲ್ ವಿಡಿಯೋ ಸುಳ್ಳು, ತಿರುಚಲಾಗಿದೆ ಅಂತ ಹೇಳಿ ಡಿಜಿಪಿ ರಾಮಚಂದ್ರ ರಾವ್ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಮತ್ತೆ ಗೃಹ ಸಚಿವರನ್ನ ಕೂಡ ಭೇಟಿ ಆಗಬೇಕು ಅಂತ ಕೂಡ ಹೋಗಿದ್ರು. ಆದರೆ ಗೃಹ ಸಚಿವರು ಇಷ್ಟೊಂದು ಮುಖಭಂಗ ಆಗಿದೆ, ಮತ್ತೆ ಅವರ ಇಲಾಖೆ ಅಲ್ವಾ, ಸೊ ಹಾಗಾಗಿ ಭೇಟಿ ಮಾಡೋದಕ್ಕೆ ನಿರಾಕರಿಸಿದ್ರು.